ನಮ್ಮದು ಮುಂದೆ ಪಾರ್ಟಿ ನಮ್ಮ ಪರಿವಾರದ ದೃಷ್ಟಿಯಿಂದ ಏನು ನಾವು ಸಪೋರ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತೈತೆ ಎಲ್ಲವೂ ಸಪೋರ್ಟ್ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಸಭಾಕ್ಕೆ ಬಂದರು ಆಸ್ ಎ ಮೆಂಬರ್. ಅದಾದ ನಂತರ ಅವ್ರನ್ನ ಅವತ್ತಿನ ತಾತ್ಕಾಲಿಕ ಸರ್ಕಾರದಲ್ಲಿ ನೆಹರು ಅವರ ನೇತೃತ್ವದಲ್ಲಿ ಗಾಂಧೀಜಿಯವರ ಒತ್ತಾಸೆಯ ಮೇರೆಗೆ ಅವ್ರನ್ನ ಮಂತ್ರಿ ಮಾಡಿದ್ರು. ನೆಹರು ಅವರಿಗೆ ಮನಸ್ಸಿರಲಿಲ್ಲ. ಆದರೆ ಯಾವಾಗ ಮಹಾತ್ಮ ಗಾಂಧಿಯವರು ಹೇಳಿದ ನಂತರವೂ ಸಹಿತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಎಕಾನಮಿಗೆ ಸಂಬಂಧಿಸಿದಂತೆ ಪ್ಲಾನಿಂಗ್ ಸಂಬಂಧಿಸಿದಂತೆ ಅವರು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಅವರು ಭಾಳಷ್ಟು ಎಕಾನಮಿಯಲ್ಲಿ ಅವರಿಗೆ ಭಾಳ ನಾಲೆಜ್ ಇತ್ತು ಈಕ್ವಲಿ. ಅದಕ್ಕೆ ಅದನ್ನು ಕೂಡ ಅಂದಾಗ ಅದನ್ನು ಕೊಡಲಿಲ್ಲ. ಅವರಿಗೆ ಒಟ್ಟಾರೆ ನೆಹರು ಪಾಲಿಸಿ ವಿರೋಧದಿಂದ ಅವ್ರು ರಾಜೀನಾಮೆ ಕೊಟ್ಟಾಗ ನೆಹರು ಅವರ ಒಂದು ಹೇಳಿಕೆ ಇದೆ, ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಾಜೀನಾಮೆಯಿಂದ ಏನೂ ನಮಗೆ ನಷ್ಟ ಆಗಲ್ಲ. ಅದಾದ ನಂತರ ಅವ್ರನ್ನ ಒಂದೇ ಕ್ಷೇತ್ರಕ್ಕೆ 2 ಬಾರಿ ಸ್ವತಃ ಅವತ್ತಿನ ಪ್ರಧಾನಮಂತ್ರಿ ನೆಹರು ಹೋಗಿ ಸೋಲಿಸಿದರು. ಮೂರನೇದಾಗಿ ಆನಂತರ ಅವರು ದೇಹ ತ್ಯಾಗವನ್ನು ಮಾಡಿದಾಗ ಅಲಿಪುರ್ ರೋಡಲ್ಲಿರುವಂಥ ಬಿಲ್ಡಿಂಗನ್ನು ಅವರ ಸ್ಮಾರಕ ಮಾಡಲಿಲ್ಲ. ಅವ್ರ ಡಿಮಾಂಡ್ ಇದ್ದಾಗೂ ಸಹಿತ, ಅಂದ್ರೆ ಅವ್ರ ಅಭಿಮಾನಿಗಳ ಡಿಮಾಂಡ್ ಇದ್ದಾಗೂ ಸಹಿತ. ಅದಾದ ನಂತರ ಅವ್ರ ಅಂತ್ಯಕ್ರಿಯೆಗೆ ಜಾಗ ಕೊಡಲಿಲ್ಲ ಡೆಲ್ಲಿಯಲ್ಲಿ. ಅವ್ರು ಮುಂಬೈಗೆ ತಂದು ದಾದರದಲ್ಲಿ ಅಂತ್ಯಕ್ರಿಯೆ ಮಾಡೋರು. ಅಲ್ಲಿ ಸ್ಮಾರಕ ನಿರ್ಮಿಸಿದ್ರೆ ನೆಹರು ಅಧಿಕೃತ ಪತ್ರ ಬರೆದು ನಿರಾಕರಿಸ್ತಾರೆ, ನಾವು ಮಾಡೋದು ಸ್ಮಾರಕ ಅಂತ ಹೇಳಿ, ಸರ್ಕಾರಿ ದುಡ್ಡಿನಲ್ಲಿ ಮಾಡಬಾರದು ಅಂತ ಹೇಳಿ. ಅದಾದ ನಂತರ ನೆಹರು ತಮಗೆ ಸ್ವತಃ ತಾವು ಭಾರತ ರತ್ನ ಕೊಟ್ಕೋತಾರೆ. ತಾವು ಸ್ವತಃ ಅಂದರೆ ಈಗ ಇಲ್ಲೇ ಉದಾಹರಣೆಗೆ ಹೇಳೋದು, ನಾನು ಇಲ್ಲಿ ಬೆಳಗಾವಿ ಒಳಗೆ ಮೇಯರ್ ಇದ್ದಾರೆ, ಅವ್ರು ನಾಳೆ ಒಂದು ರೆಸೊಲ್ಯೂಷನ್ ಮಾಡಿದ್ರೆ ಅಂತ ಇಟ್ಕೋರಿಪ್ಪ, ನಂದೊಂದು ಪುತ್ಥಳಿಯನ್ನು ನಾನು ಮಹಾನಗರ ಪಾಲಿಕೆಯಲ್ಲಿ ಇಡ್ತೀನಿ ಅಂತ. ಎಷ್ಟು ಹಾಸ್ಯಾಸ್ಪದನೋ ಅಷ್ಟೇ ಹಾಸ್ಯಾಸ್ಪದ ನೆಹರು ತಮಗೆ ತಾಮನೇ ಬರ್ಕೊಂಡ್ರು, ನನಗೆ ಭಾರತ ರತ್ನ ಅಂತ ಹೇಳಿ ಕೊಡ್ಬೇಕಂತೇಳಿ. ಇಂದಿರಾ ಗಾಂಧಿ ತಮಗೆ ತಾವ ಕೊಟ್ಕೊಂಡ್ರು. ರಾಜೀವ್ ಗಾಂಧಿಗೆ ಮುಂದೆ ಬಂದಂಥ ಸರ್ಕಾರಗಳು ಅವ್ರು ದುರ್ಮರಣ ಹೊಂದಿದ ನಂತರ ಕೊಟ್ಟರು. ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೊಡಲಿಲ್ಲ. VP ಸಿಂಗ್ ಸರ್ಕಾರಕ್ಕೆ ನಾವು ಬೆಂಬಲ ಕೊಡ್ತಾ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಒತ್ತಾಸೆಯಿಂದ ಕೊಟ್ಟರು. VP ಸಿಂಗ್ ಅವರು ಬೆಂಬಲಿಸಿದ್ರು, ನಾವು ಬೆಂಬಲಿಸಿದ್ರು. ಇದೆಲ್ಲ ಅಪಮಾನ ಮಾಡಿದ್ದಕ್ಕೆ ನೀವು 100 ವರ್ಷದ ಹೆಸರಿನಲ್ಲಿ ಮಾಡ್ತಾ ಇದ್ದೀರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಎಲ್ಲ ಕಡೆ ಹಾಕಿರಿ ನೀವು, ಸಂತೋಷ. ಆದರೆ ಬಾಬಾ ಸಾಹೇಬರ ಕ್ಷಮೆಯನ್ನು, ದೇಶದ ಕ್ಷಮೆಯನ್ನು ನೀವು ಕೇಳ್ತೀರಾ? ಇದಕ್ಕೆ ನೀವು ಉತ್ತರ ಕೊಡ್ಬೇಕು. ಬಿಜೆಪಿ ಪಾಳೆಯಲ್ಲಿ ಎಲ್ಲೋ ಬಂಡಾಯ ಯಾಕೆ ನೋಡ್ರಿ, ನಾಯಕತ್ವ ಬದಲಾವಣೆ